ಸೀತಾರಾಮ ಸೀರಿಯಲ್ ಎಲ್ಲ ರೀತಿಯಾಗಿ ಕೂಡ ಜನರ ಮೆಚ್ಚುಗೆಯನ್ನು ಗಳಿಸಿದಂಥ ಸೀರಿಯಲ್. ಅದರಲ್ಲಿ ಬರ್ತಾ ಇರೋ ಕಲಾವಿದರ ಪಾತ್ರಗಳ ಆಯ್ಕೆ ಆಗಿರಬಹುದು, ಅಥವಾ ಅವರ ಅಭಿನಯ ಆಗಿರಬಹುದು, ಅಥವಾ ಕಥೆ ಸಾಗ್ತಾ ಇರುವಂಥ ರೀತಿ ಆಗಿರಬಹುದು. ಇದೆಲ್ಲವೂ ಕೂಡ ಇಷ್ಟ ಆದಂಥ ಕಾರಣಕ್ಕಾಗಿಯೇ TRPಯಲ್ಲಿ 2ನೇ ಸ್ಥಾನ, 3ನೇ ಸ್ಥಾನವನ್ನು ಪಡ್ಕೊಂಡು ಮುನ್ನುಗ್ತಾ ಇದೆ. ಸೊ ಸೀತಾರಾಮ ಸೀರಿಯಲಲ್ಲಿ ಕೇವಲ ಮೇನ್ ಪಾತ್ರಧಾರಿಗಳು ಮಾತ್ರ ಅಲ್ಲ, ಅಕ್ಕಪಕ್ಕದಲ್ಲಿ ಬರ್ತಾ ಇರುವಂತಹ ಅನೇಕ ಪಾತ್ರಗಳು ಕೂಡ ಜನರ ಮನಸ್ಸನ್ನು ಗೆಲ್ಲೋದ್ರಲ್ಲಿ ಸಕ್ಸಸ್ ಆಗಿದೆ. ಅದು ತಾತನ ಪಾತ್ರ ಆಗಿರ್ಬೋದು, ಚಿಕ್ಕಿಯ ಪಾತ್ರ ಆಗಿರ್ಬೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವುದೋ ಒಂದು ಸಿನಿಮಾದಲ್ಲಿ ನಾವು ಒಬ್ಬ ಸ್ನೇಹಿತನ ಪಾತ್ರವನ್ನು ಇಷ್ಟು ಡೆಪ್ತಾಗಿ ನೋಡ್ತಾ ಇದ್ವಿ. ಒಂದು ಸಿನಿಮಾದಲ್ಲಿ ಆ ಸ್ನೇಹಿತ ಎಷ್ಟರ ಮಟ್ಟಿಗೆ ಸಪೋರ್ಟಿವ್ ಆಗಿ ಇರ್ತಾನೋ ಅದೇ ರೀತಿಯಾಗಿ ಈ ಸೀರಿಯಲ್ನಲ್ಲೂ ಕೂಡ ಅಶೋಕ್ ಪಾತ್ರಧಾರಿ ಮಾಡಿದಂಥ ಒಂದು ಸಪೋರ್ಟಿವ್ ಕ್ಯಾರೆಕ್ಟರ್ ತುಂಬ ಜನಕ್ಕೆ ಇಷ್ಟ ಆಗಿದೆ. ಅದರ ಜೊತೆಗೆ ಅಶೋಕ್ ಮತ್ತು ಪ್ರಿಯಾ ಅಂತ ಹೇಳಿದರೆ ತುಂಬ ಜನ ವೀಕ್ಷಕರಿಗೆ ಇಷ್ಟ. ಪ್ರಿಯಾ ಅಭಿನಯ ಆಗಿರಬಹುದು, ಅಥವಾ ಪ್ರಿಯಾ ಮತ್ತು ಅಶೋಕ್ ಕಾಂಬಿನೇಷನ್ ಆಗಿರಬಹುದು. ಇವರಿಬ್ಬರನ್ನ ನೋಡೋದು ಅಂತ ಅಂದ್ರೇ ಖುಷಿ. ನಿಜ ಹೇಳಬೇಕು ಅಂತ ಅಂದರೆ ಈಗ ವೈಷ್ಣವಿಗೆ ಎಷ್ಟು ಜನ ಫ್ಯಾನ್ಸ್ ಇದ್ದಾರೋ ಮೇಘನಾಗೂ ಕೂಡ ಅಷ್ಟೇ ಜನ ಫ್ಯಾನ್ಸ್ ಇದ್ದಾರೆ. ಮಾಡಿದ ಒಂದೇ ಸೀರಿಯಲ್ ಆದ್ರೂ ಕೂಡ ಸ್ನೇಹಿತೆ ಪಾತ್ರಕ್ಕೆ ಹೇಳಿ ಮಾಡಿಸಿದಂಥ ಪಾತ್ರ, ಪಟಪಟ ಅಂತ ಮಾತನಾಡುವ ಮಾತಿನ ಮಲ್ಲಿಯ ಪಾತ್ರ, ಈ ಪಾತ್ರದಲ್ಲಿ ಖಂಡಿತವಾಗಿಯೂ ಅವರು ಜೀವಿಸ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕಾಗಿಯೇ ಪ್ರತಿಯೊಬ್ಬರಿಗೂ ಆ ಪಾತ್ರ ಇಷ್ಟ ಆಗಿತ್ತು. ಆದರೆ ಇದೀಗ ಆ ಅಭಿಮಾನಿಗಳಿಗೆ ಶಾಕಿಂಗ್ ಸುದ್ದಿ. ಏನಿದು ಶಾಕಿಂಗ್ ಸುದ್ದಿ ಹೇಳ್ತೀವಿ, ಆದರೆ ಇಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮೇಘನಾ ಸೀತಾರಾಮ ಸೀರಿಯಲ್ನಲ್ಲಿ ನಾಯಕಿಯ ಸ್ನೇಹಿತೆಯ ಪಾತ್ರದಲ್ಲಿ ಮಿಂಚ್ತಾ ಇದ್ದಾರೆ ಮೇಘನಾ. ತುಂಬ ಸ್ಟೈಲಿಶ್ ಆಗಿ, ತುಂಬ ಮಾಡ್ರನ್ ಆಗಿ, ತುಂಬಾ ಟ್ರೆಡಿಷ್ನಲ್ ಆಗಿಯೂ ಕೂಡ ಕಾಣಿಸಿಕೊಳ್ಳುವಂಥ ಪ್ರಿಯಾ ಎಲ್ಲ ಲುಕ್ನಲ್ಲೂ ತುಂಬಾ ಕ್ಯೂಟಾಗಿ ಕಾಣಿಸ್ತಾರೆ. ನೋಡೋದಕ್ಕೆ ಸ್ವಲ್ಪ ದಪ್ಪ ಅನಿಸಿದ್ರೂ ಕೂಡ ಈಕೆ ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಫ್ಯಾನ್ ಕ್ರೇಜನ್ನು ಹೊಂದಿದ್ದಾರೆ. ತನಗೆ ಸಿಕ್ಕ ಪಾತ್ರವನ್ನು ಜೀವಿಸೋದ್ರ ಜೊತೆಗೆ ಆ ಪಾತ್ರದಲ್ಲಿಯೇ ಎಲ್ಲರ ಮೆಚ್ಚುಗೆಯನ್ನು ಗಳಿಸುವಂಥ ಹಿನ್ನೆಲೆಯಲ್ಲಿಯೇ ಇವರು ತುಂಬ ಜನಕ್ಕೆ ಇಷ್ಟ ಆಗಿದ್ದಾರೆ. ಸಡನ್ ಆಗಿ ಈ ಪಾತ್ರ ಮುಗಿದು ಹೋಗುತ್ತೆ, ಅಥವಾ ಸಡನ್ ಆಗಿ ಈ ಪಾತ್ರದಿಂದ ಪ್ರಿಯಾ ಹೊರಗೆ ಬರ್ತಾರೆ ಅಂತ ಅಂದರೆ ಯಾರಿಗೆ ತಾನೇ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಹೇಳಿ. ಇದೇ ತುಂಬ ಜನಕ್ಕೆ ಬೇಸರ ಆಗಿರೋದು. ಇದನ್ನು ನಾವು ಹೇಳ್ತಾ ಇರೋದು ಅಥವಾ ಇನ್ಯಾರು ಹೇಳ್ತಾ ಇರೋದಲ್ಲ, ಸ್ವತಃ ಮೇಘನಾ ಅವರೇ ನಾನು ಸದ್ಯಕ್ಕೆ ಸೀತಾರಾಮ ಸೀರಿಯಲಲ್ಲಿ ಕಾಣಿಸ್ಕೊಳ್ಳಲ್ಲ ಅಂತ ಹೇಳಿರೋ ಒಂದೇ ಒಂದು ಮಾತು, ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿಕೊಂಡಿರುವ ಒಂದೇ ಒಂದು ಪೋಸ್ಟು ತುಂಬ ಜನರ ಎದೆ ಬಡಿತವೇ ನಿಂತು ಹೋದಾಗ ಆಗ್ಬಿಟ್ಟಿದೆ. ಅಯ್ಯೋ, ಈ ಪಾತ್ರದಲ್ಲಿ ಬೇರೆಯವ್ರನ್ನ ನೋಡಬೇಕಾ? ಯಾಕೆ ಎಲ್ಲ ಸೀರಿಯಲ್ಗಳಲ್ಲೂ ಹೀಗಾಗತ್ತೆ? ಪದೇ ಪದೇ ಪಾತ್ರಗಳನ್ನು ಬದಲಿಸೋದ್ರಿಂದ ಇವ್ರುಗಳಿಗೆ ಏನು ಸಿಗತ್ತೆ? ಯಾವುದೋ ಒಂದು ಪಾತ್ರಕ್ಕೆ ನಾವು ಸೆಟ್ ಆಗಿಬಿಟ್ಟಿರ್ತೀವಿ. ಈಗ ಒಮ್ಮೆಲೆ ಚೇಂಜಸ್ ಅಂತ ಹೇಳಿದ್ರೆ ಅದನ್ನು ಒಪ್ಕೊಳ್ಳೋದಾದರೂ ಹೇಗೆ ಅನ್ನೋದು ಅನೇಕರ ಪ್ರಶ್ನೆ. ಇನ್ನೂ ಒಂದು ಬ್ಯಾಡ್ ನ್ಯೂಸ್ ಅಂದರೆ ಪ್ರಿಯಾ ಡ್ಯಾನ್ಸಿಂಗ್ ಕಾರ್ಯಕ್ರಮದಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದ್ರು. ಆ ಶೋ ಇಂದಲೂ ಕೂಡ ವಾಕೌಟ್ ಆಗ್ತಾ ಇದ್ದಾರೆ. ಕೆಲವು ದಿನಗಳ ಹಿಂದೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನ ಸಹನ ಕೂಡ ಇದೇ ಡ್ಯಾನ್ಸಿಂಗ್ ರಿಯಾಲಿಟಿ ಶೋ ಇಂದ ಹೊರಗೆ ಬಂದಿದ್ರು. ಇದು ತುಂಬ ಜನಕ್ಕೆ ಬೇಸರ ಆಗಿತ್ತು. ಈಗ ಅದೇ ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಳ್ತಾ ಇದ್ದಂಥ ಮೇಘನಾ ಕೂಡ ಈ ಶೋ ಇಂದ ಸ್ವಲ್ಪ ಹೊರಗೆ ಬರಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿರೋದು ತುಂಬ ಜನಕ್ಕೆ ಬೇಸರ ಆಗಿದೆ. ಇತ್ತ ಸೀರಿಯಲಲ್ಲೂ ಇಲ್ಲ, ಅತ್ತ ಡ್ಯಾನ್ಸಲ್ಲೂ ಇಲ್ಲ ಅಂತಂದರೆ ಏನಾಯಿತು? ಇವರ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಆಗಿದೆಯಾ? ಮದುವೆಗಿದ್ವೆ ಫಿಕ್ಸ್ ಆಯಿತಾ ಅಂತ ಯೋಚನೆ ಮಾಡ್ತಾ ಇರೋರಿಗೆ ಅಂತಾನೆ ಪ್ರಿಯಾ ಒಂದು ಕ್ಲಾರಿಟಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹೌದು, ಮೇಘನಾ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಿನಲ್ಲಿ ಸುದೀರ್ಘವಾಗಿ ಒಂದು ವಿಚಾರವನ್ನು ತಿಳಿಸೋದ್ರ ಮುಖಾಂತರವಾಗಿ ಫೋಟೋವನ್ನು ಕೂಡ ಹಾಕಿದ್ದಾರೆ. ಹೌದು, ಪ್ರಿಯಾಗೆ ಗಾಯ ಆಗಿದೆ, ಅದು ಕೂಡ ತುಂಬ ಸೂಕ್ಷ್ಮವಾದಂಥ ಭಾಗ ಆಗಿರುವ ಕಣ್ಣಿನ ಮೇಲೆ. ಈ ಕಾರಣದಿಂದ ಅವರ ಕಣ್ಣು ಅರ್ಧ ಮುಚ್ಚಿ ಹೋದಂಗೆ ಆಗಿದೆ. ಜಸ್ಟ್ ಆ ಕಣ್ಣಿನ ಫೋಟೋವನ್ನು ಮಾತ್ರ ಇಲ್ಲಿ ಮೇಘನಾ ಹಾಕಿಕೊಂಡಿದ್ದಾರೆ. ನಮಗೆ ತುಟಿ ಅಥವಾ ಕಣ್ಣು ಅಥವಾ ಮೂಗು ತುಂಬ ಸೂಕ್ಷ್ಮವಾದಂಥ ಭಾಗಗಳು. ಈ ಭಾಗಗಳಿಗೆ ನೋವಾದಾಗ ಅಥವಾ ಪೆಟ್ಟಾದಾಗ ಸುತ್ತಮುತ್ತಲ ಎಲ್ಲ ಭಾಗಗಳು, ಮುಖದ ಇಡೀ ಭಾಗವೇ ಊದ್ಕೊಂಡು ಬಿಡತ್ತೆ. ಒಬ್ಬ ಕಲಾವಿದರಿಗೆ ಮುಖ್ಯವಾಗಿ ವಾಯ್ಸು ಇರಬೇಕು, ಅದರ ಜೊತೆಗೆ ಅವರ ಮುಖನೇ. ಸೊ ಈ ಥರದ್ದು ಮುಖ ಇಟ್ಕೊಂಡು ಸೀರಿಯಲ್ಗಳಲ್ಲಿ ಕಾಣಿಸ್ಕೊಳ್ಳೋದಕ್ಕಾಗಲ್ಲ, ರಿಯಾಲಿಟಿ ಶೋಗಳಲ್ಲೂ ಕೂಡ ಕಾಣಿಸ್ಕೊಳ್ಳೋದಕ್ಕಾಗಲ್ಲ. ಯಾಕಂದರೆ ಮೇಕಪ್ಪನ್ನು ಮಾಡ್ಕೊಳ್ತಾ ಇರಬೇಕಾಗತ್ತೆ. ಅದಲ್ಲದೆ ಒಂದು ಸ್ವಲ್ಪ ಬದಲಾವಣೆ ಆದರೂ ಕೂಡ ಜನ ಏನಿದೆ ಹಿಂಗೆ ಕಾಣ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡ್ತಾರೆ. ಆದರೆ ಪಾಪ ಮೇಘನಾನ ಟೈಮ್ ಸರಿ ಇಲ್ಲ ಅಂತ ಕಾಣುತ್ತೆ. ಕಣ್ಣಿಗೆ ಆದಂಥ ಗಾಯದಿಂದ ಅವರು ಒಂದು ಸ್ವಲ್ಪ ಡಿಸ್ಟರ್ಬು ಆಗಿದ್ದಾರೆ. ತುಂಬ ದಿನಗಳಾದ ನಂತರ ಈ ಥರದೊಂದು ಸಮಸ್ಯೆಯನ್ನು ಎದುರಿಸ್ತಾ ಇರೋದು. ಆ ಕಾರಣಕ್ಕಾಗಿ ನಾನು ಸದ್ಯಕ್ಕೆ ಯಾವುದ್ರಲ್ಲೂ ಕೂಡ ಕಾಣಿಸ್ಕೊಳ್ಳಲ್ಲ, ಎಲ್ಲದರಲ್ಲೂ ಅಂತರವನ್ನು ಕಾಯ್ದುಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಸೊ ಹಾಗಾಗಿ ನಾನು ನಿಮ್ಮನ್ನು ಮಿಸ್ ಮಾಡ್ಕೊಳ್ತೀನಿ ಅನ್ನುವಂಥ
ಅರ್ಥದಲ್ಲಿ ಅವರು ಪೋಸ್ಟ್ ಒಂದನ್ನು ಹಾಕಿದ್ದಾರೆ ಮತ್ತು ಪ್ರೂಫ್ಗೆ ಅಂತ ಫೋಟೋ ಕೂಡ ಹಾಕಿದ್ದಾರೆ. ಇದನ್ನು ನೋಡಿ ತುಂಬ ಜನ ಅಯ್ಯೋ ಬೇಗ ಹುಷಾರಾಗಿ, ನಾವು ನಿಮಗೋಸ್ಕರ ಕಾಯ್ತೀವಿ ಅಂತ ಕಮೆಂಟ್ ಮಾಡಿದ್ದಾರೆ. ಇನ್ನು ಕೆಲವರು ಅಯ್ಯೋ ನಿಮ್ಮನ್ನು ನಾವು ಹೀಗೆ ನೋಡೋಕೆ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಕೆಲವರು ಇರಲಿ ಪರವಾಗಿಲ್ಲ ಹೀಗೇನೆ ಬನ್ನಿ ಅಂತಲೂ ಹೇಳಿದ್ದಾರೆ. ಆದರೆ ಎಲ್ರಿಗೂ ಅವರವರ ಆರೋಗ್ಯ ಮುಖ್ಯ. ಅದರಲ್ಲೂ ಕಲಾವಿದರು ಅಂತ ಅಂದಾಗ ಅವರ ಸೌಂದರ್ಯದ ವಿಚಾರವಾಗಿ ಅವರು ಹೆಚ್ಚಿನ ಕಾಳಜಿನ ವಹಿಸಲೇಬೇಕು. ಆನ್ ಸ್ಕ್ರೀನ್ ಕಾಣ್ತಾರೆ ಅಂತ ಹೇಳಿದಾಗ ಎಲ್ಲವೂ ಕೂಡ ಕರೆಕ್ಟಾಗಿ ಆಗಿರಬೇಕು. ಸೊ ಟ್ರೀಟ್ಮೆಂಟನ್ನು ಕೂಡ ತೆಗೆದುಕೊಳ್ಬೇಕು. ಸದ್ಯಕ್ಕೆ ರೆಸ್ಟು ತೆಗೆದುಕೊಳ್ತಿದ್ದಾರೆ. ಆದರೆ ಸೀರಿಯಲಿಂದ ಹೊರಗೆ ಬರೋದು ಡೌಟು. ಸೊ ಸೀರಿಯಲ್ನಲ್ಲಿ ಕೆಲವು ದಿನಗಳ ಕಾಲ ಕಾಣೋದಿಲ್ಲ. ಆದರೆ ಡ್ಯಾನ್ಸಿಂಗ್ ರಿಯಾಲಿಟಿ ಶೋನಲ್ಲಿ ಏನು ಕತೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಅಲ್ಲ ಆ ಥರ ಕೆಲವು ದಿನ ರೆಸ್ಟು ಮತ್ತು ಆಮೇಲೆ ವಾಪಸ್ ಹೋಗೋದು ಈ ಥರ ಅವಕಾಶ ಇದೆಯಾ, ಅಥವಾ ಕಂಪ್ಲೀಟಾಗಿ ಡ್ಯಾನ್ಸ್ ಶೋ ಅನ್ನೇ ಬಿಡಬೇಕಾ ಅನ್ನೋದ್ರ ಬಗ್ಗೆ ಇನ್ನೂ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ. ಸೊ ಒಂದು ಬೇಸರ ಅಂತ ಅಂದರೆ ಡ್ಯಾನ್ಸಿಂಗ್ ಶೋದು ಏನು ಕತೆ ಆಗುತ್ತೋ, ಅಲ್ಲಿ ಗೆಲ್ತಿದ್ರೇನೋ ಗೆಲ್ಲಬಹುದಿತ್ತೇನೋ, ಆದರೆ ಅಲ್ಲೀಗ ಈ ಥರ ಸಮಸ್ಯೆ ಆಗಿರೋದ್ರಿಂದ ಏನಾಗುತ್ತೋ ಅನ್ನೋದು. ಆದರೆ ನಾವು ನೋಡದೇ ಇರೋದಕ್ಕಾಗಲ್ಲ, ಸೀರಿಯಲಲ್ಲೂ ಇರಲ್ಲ ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ದರೆ ಅವರ ಅಭಿಮಾನಿಗಳಿಗೆ ಸದ್ಯಕ್ಕೆ ಆ ಥರದ್ದೇನೂ ಸಮಸ್ಯೆ ಇಲ್ಲ. ಒಂದು ವಾರ ಅಥವಾ ಒಂದು 15 ದಿನ ಯಾವಾಗ ಗಾಯ ಮಾಸುತ್ತೋ ಆಮೇಲೆ ಸೀರಿಯಲನ್ನು ನಾರ್ಮಲ್ ಆಗಿ ಮಾಡೋದಕ್ಕೆ ಹೋಗಬಹುದು.